ಹುದ್ದಹಳ್ಳಿಯ ಖ್ಯಾತ ಸಮಾಜ ಸೇವಕ ಹಾಗೂ ನಮ್ಮ ಜನಪರ ವೇದಿಕೆಯ ಅಧ್ಯಕ್ಷರಾದ ಅಸ್ಲಂ ಪಾಷಾ ಅವರ ನೇತೃತ್ವದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಶುಭ ಸಂದರ್ಭದಲ್ಲಿ ಅಸ್ಲಂ ಪಾಷಾ ಅವರು ತಮ್ಮ ವೇದಿಕೆಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಸೇರಿ ಧ್ವಜಾರೋಹಣ ನೆರವೇರಿಸಿ ದೇಶದ ಐಕ್ಯತೆ ಮತ್ತು ಸಾರ್ವಭೌಮತೆಯನ್ನು ಎತ್ತಿ ಹಿಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅಸ್ಲಂ ಪಾಷಾ, ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನಗಳನ್ನು ಸ್ಮರಿಸುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ನಮ್ಮ ಜನಪರ ವೇದಿಕೆಯು ಸದಾ ಸಮಾಜದ ಏಳಿಗೆ ಹಾಗೂ ಜನರ ಹಕ್ಕುಗಳಿಗಾಗಿ ಶ್ರಮಿಸಲು ಬದ್ಧವಾಗಿದೆ ಎಂದು ಈ ವೇಳೆ ಹೇಳಿದರು. ಈ ಸಂಭ್ರಮಾಚರಣೆಯಲ್ಲಿ ವೇದಿಕೆಯ ಪ್ರಮುಖ ಮುಖಂಡರು ಹಾಗೂ ಸ್ಥಳೀಯ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲರಿಗೂ ಸಿಹಿ ಹಂಚುವ ಮೂಲಕ ಸ್ವಾತಂತ್ರ್ಯೋತ್ಸವದ ಸಂತಸವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ನಾನು ಅಸ್ಲಾಂ ಹಿಂದೂಸ್ತಾನಿ. ಇವತ್ತು ನಮ್ಮ ಭಾರತ ಸ್ವತಂತ್ರವಾಗಿ 80 ವರ್ಷಗಳಾಗಿದೆ. ಈ ಭಾರತವನ್ನು ಈ ಸ್ವಾತಂತ್ರ್ಯಕ್ಕೆ ನಾವು ಎಷ್ಟೋ ಲಕ್ಷ ಜನರ ಪ್ರಾಣವನ್ನು ದಾನ ಮಾಡಿದ್ದೀವಿ. ನಾವು ದಾನನೆಂದು ಹೇಳಬೇಕು ನಾವೆಲ್ಲ. ಏಕೆಂದರೆ ಬ್ರಿಟಿಷರು 200 ವರ್ಷಗಳ ಕಾಲ ನಾವು ಭಾರತವನ್ನು ಆಳಿದ್ದಾರೆ. ಮೊಘಲರು 700 ವರ್ಷಗಳ ಕಾಲ ಭಾರತವನ್ನು ಆಳಿದ್ದಾರೆ. ಅವರೆಲ್ಲ ಕೊಳ್ಳೆ ಹೊಡೆದಿದ್ದಾರೆ ನಮ್ಮ ಭಾರತವನ್ನು. ಆದರೂ ಕೂಡ ನಾವೆಲ್ಲ ಒಂದಾಗಿ ಭಾಳ ಶಾಂತಿಯುತವಾಗಿದ್ದೀವಿ. ಆದರೆ ಕೆಲವು ರಾಜಕಾರಣಿಗಳಿಂದ, ಕೆಲವು ಭ್ರಷ್ಟ ಧರ್ಮಾಧಿಕಾರಿಗಳಿಂದ ಇವರಿಂದ ನಮ್ಮ ಭಾರತ ಇವ್ರ ಕೈನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. 900 ವರ್ಷಗಳ ಕಾಲ ನಮ್ಮ ಭಾರತ ಬೇರೆಯವರ ಕಪಿಮುಷ್ಟಿಯಲ್ಲಿತ್ತು. ಈಗ ಏನಾಗಿದೆ ಅಂದರೆ ಸ್ವತಂತ್ರ ಬಂದಿದೆ, ನಮಗಿಲ್ಲ ಸ್ವತಂತ್ರ ಬಂದಿರೋದು. ರಾಜಕಾರಣಿಗಳಿಗೆ, ಈ ಧರ್ಮಾಧಿಕಾರಿಗಳಿಗೆ, ಇವರಿಗೆಲ್ಲ ಸ್ವತಂತ್ರ ಬಂದಿದೆ. ನಾವು ಇದುವರೆಗೂ ಕಷ್ಟನ ಪಡ್ತಾ ಇದ್ದೀವಿ. ಯಾವುದೇ ಥರ ನಮಗೆ ಸುವಿಧೆ ಮಾಡಿಕೊಟ್ಟಿಲ್ಲ ಸರ್ಕಾರ. ಏನಾಗಿದೆ ಅಂದರೆ ಅವರು ಯಾರಿಗೆ ಬೇಕೋ ಅವರಿಗೆಲ್ಲ ಆಗ್ತಾಯಿದೆ. ಈ ಭಾರತದಲ್ಲಿ ಸಾಮಾನ್ಯ ಪ್ರಜೆ ಬದುಕಲು ಕಷ್ಟ ಆಗ್ತಾಯಿದೆ. ನಾವು ಮಾತು ಕಷ್ಟ. ಇದು ಭಾರತ ಸ್ವತಂತ್ರ ಆಗಿರೋದು 80 ವರ್ಷ ಸ್ವತಂತ್ರ ಆಗಿ ಭಾರತ ದೇಶ 80 ವರ್ಷ ಆಗಿದೆ. ಈ ಸ್ವತಂತ್ರಕ್ಕೋಸ್ಕರ ಏನೇನು ಕಷ್ಟಪಟ್ಟಿದ್ದಾರೆ ಏನೇನು ಗೊತ್ತು ಎಲ್ಲರಿಗೂ ಗೊತ್ತು. ಆದರೆ ನಾವೇನು ದುಃಖದ ಮಾತು ಏನಂತ ಹೇಳಿದ್ರೆ, ನಾವೆಲ್ಲ ಹಿಂದೂಸ್ತಾನಿಗಳು ಈ ಹಬ್ಬ ನಮ್ಮದು ನಾಡ ಹಬ್ಬದ ನಾವೆಲ್ಲ ಆಚರಣೆ ಮಾಡ್ತಾಯಿದ್ದೀವಿ. ನಮ್ಮ ರಕ್ತನ ನೀರು ಥರ ಮಾಡಿ ಈ ಸ್ವತಂತ್ರವನ್ನು ಪಡ್ಕೊಂಡಿದ್ದೀವಿ. ಆದರೆ ಇಲ್ಲಿ ಈ ಯಾರಿಗೆ ಮನ್ನಣೆ ಇದೆ ಅಂದರೆ, ಮಹಾತ್ಮ ಗಾಂಧಿಯವರಿಗೆ ಕೊಂದಿದ್ಯಾರು, ನಾಥೂರಾಮ್ ಗೂಡ್ಸೆ ಅವ್ರಿಗೆ ಮನ್ನಣೆ ಇದೆ. ದೇಶದ್ರೋಹಿಗಳಿಗೆ ಮನ್ನಣೆ ಇದೆ. ನಮ್ಮಂಥ ಸಾಮಾನ್ಯ ಪ್ರಜೆಗಳಿಗೆ ಸ್ವತಂತ್ರ ಬಂದಿಲ್ಲ. ಈ ಸ್ವತಂತ್ರಕ್ಕೋಸ್ಕರ ನಾವು ನಮ್ಮ ಪ್ರಾಣ ಬೇಕಾದ ಬಲಿ ಕೊಡ್ತಾಯಿದ್ದೀವಿ. ನೋಡಿ, ನಾವೆಲ್ಲ ನಾಡ ಹಬ್ಬವನ್ನು ಯಾವ ಥರ ಆಚರಣೆ ಮಾಡ್ತಾಯಿದ್ದೀವಿ. ಇದರಲ್ಲಿ ಹಿಂದೂ, ಮುಸ್ಲಿಂ, ಸಿಖ್ಖಿತ ಯಾವ ಥರ ಭೇದ ಭಾವವಿಲ್ಲ. ಎಲ್ಲಿವರೆಗೂ ಈ ದೇಶದ ಪ್ರಜೆಗಳು ನಾವೆಲ್ಲ ಒಂದೇ ಅನ್ನೋ ಭಾವನೆಯನ್ನು ಯಾವಾಗ ಮನಸ್ಸಲ್ಲಿ ಬರೋದಿಲ್ವೋ ಅದುವರೆಗೆ ಈ ಕೋಮುವಾದಿಗಳ ಕೈಯಲ್ಲಿ ನಮ್ಮ ಭಾರತ ಸಿಕ್ಕಾಕೊಂಡಿದೆ. ನಾವು ಮುಂದಿನ ದಿನಗಳಲ್ಲಿ ನಮಗೋಸ್ಕರ ಇಲ್ಲ, ಈ ಕೋಮುವಾದಿಗಳ ವಿರುದ್ಧ ನಾವು ಒಂದು ಯುದ್ಧವನ್ನು ಸಾರಬೇಕಾಗಂತ ಹೇಳ್ತಾ ಇದ್ದೀನಿ. ಇವಾಗ ನೋಡಿ, ನಾವೆಲ್ಲ ಭಾಳ ಶ್ರದ್ಧೆಯಿಂದ, ಬಹಳ ನಿಯತ್ತಿನಿಂದ ನಮ್ಮ ಭಾರತ ಮಾತೆಯ ಮಡಿಲಿನಲ್ಲಿ ನಾವೆಲ್ಲ ಇದ್ದೀವಿ ನಾವು. ಆದರೆ ಭಾಳ ಕಷ್ಟಕರ ಏನಂದರೆ, ಬೆಳಗ್ಗೆ ಎದ್ದರೆ ಕಷ್ಟ. ಏನಂದರೆ ಹಿಂದೂ, ಮುಸ್ಲಿಮ್, ಹಿಜಾಬ್, ಹಲಾಲ್ ಕಟ್ಟು, ಅದು ಇದು ಮದ್ರಸಾಗಳು ಏನೇನಿದೆ, ಹಲವಾರು ಪ್ರಶ್ನೆಗಳಿದೆ. ನಾವೆಲ್ಲ ನೋಡಿ, ಇದು 5 ಬೆರಳು ಯಾವ ಥರ ಇದೆ, ಒಂದು ಚಿಕ್ಕದು ದೊಡ್ಡ. ಆದರೆ ನಾವೆಲ್ಲ ಯಾವಾಗ ಒಂದಾಗೋದಿಲ್ವೋ ಅದುವರೆಗೂ ಈ ಭಾರತದ ಸ್ವತಂತ್ರ ಆಗೋದಿಲ್ಲ. ನಮ್ಗೆ ಇಂಥ ಸ್ವತಂತ್ರ ಬೇಕಾ ಹೇಳಿ ನೀವೆಲ್ಲ? ಇಂಥ ಸ್ವತಂತ್ರ ನಮಗೆ ಬೇಕಾ? ಮತ್ತೆ ನಾವೆಲ್ಲ ಸೇರಿ ಏನು ಮಾಡಬೇಕಾಗುತ್ತೆ? ಮತ್ತು ಈ ಕೋಮುವಾದಿಗಳ ವಿರುದ್ಧ ನಾವು ಯುದ್ಧವನ್ನು ಸಾರಲೇಬೇಕಾಗುತ್ತೆ. ಯಾಕಂದರೆ ಈ ಭಾರತದ ತಾಯಿ ಇವಾಗ ಕಷ್ಟದಲ್ಲಿದ್ದಾಳೆ. ಮೋದಿಯವರ ಸರ್ಕಾರ ಕೋಟ್ಯಾಂತರ ರೂಪಾಯಿನಲ್ಲಿ ನಮ್ಮ ಭಾರತವನ್ನು ಅಡವಿಟ್ಬಿಟ್ಟಿದ್ದಾರೆ. ಇದೇ ಥರ ಮುಂದುವರೆದರೆ ಮುಂದೆ ಒಂದು ದಿನ ನಾವು ಭಾರತವನ್ನು ಬೇರೆಯವರು ಮತ್ತೆ ಆಕ್ರಮಿಸಿ ಅವರು ರಾಜಭಾರ ಮಾಡ್ತಾರೆ ಅನ್ನೋದಕ್ಕೆ ಯಾವುದೇ ಸಂದೇಹ ಇಲ್ಲ. ಅದಕ್ಕೋಸ್ಕರ ನಾನು ನನ್ನ ಮನಸ್ಸಿನಿಂದ 80ನೇ ವರ್ಷದ ಭಾರತದ ಸ್ವತಂತ್ರ ದಿನಾಚರಣೆಯನ್ನು ನಾವೆಲ್ಲ 9 ಆಚರಣೆ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ನಾನು ಏನು ಹೇಳ್ತಾ ಇದ್ದೀನಿ, ನಾವೆಲ್ಲ ಒಂದಾಗಿ ಈ ಭಾರತ ತಾಯಿಯನ್ನು ಕಾಪಾಡಬೇಕಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸೇರಿ, ನಾವು ಯಾವುದೇ ಜಾತಿ ಧರ್ಮದ ಬಗ್ಗೆ ಬೇಡ, ಇಲ್ಲಿ ನಾವೆಲ್ಲ ಭಾರತೀಯರು. ಸ್ವತಂತ್ರ ದಿನಾಚರಣೆಯಲ್ಲಿ ಏನು ಹೇಳ್ತೀವಿ, ನಾವೆಲ್ಲ ಭಾರತೀಯರು, ನಾವೆಲ್ಲ ಹಬ್ಬ ಮಾಡ್ತಾಯಿದ್ದೀವಿ. ಇದಾಗಿದ್ದ ತಕ್ಷಣ ಮತ್ತೆ ಬೇರೆ ದಿನನೇ ಹಿಂದೂ, ಮುಸ್ಲಿಮು, ಮೀಡಿಯಾ, ಅದು ಇದು ದಯವಿಟ್ಟು
ಇದಕ್ಕೆಲ್ಲ ಆಸ್ಪದ ಕೊಡಬಾರಂತ ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೂ ನಾನು ಇದೇ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವೆಲ್ಲ ಭಾರತೀಯರು ಅನ್ನೋದನ್ನು ಮನಸ್ಸಿನಲ್ಲಿ ಮನದಟ್ಟಣೆ ಮಾಡಿಕೊಂಡು ನಾವು ಯಾವುದೇ ಕಾರ್ಯವನ್ನು ಮಾಡಬೇಕು. ಇಷ್ಟು ಹೇಳಿ ನಾನು ಕೆಲವು ಮಾತನ್ನು ಹೇಳಿದ್ದಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮ ಎಲ್ಲರಿಗೂ ನಾನು ನನ್ನ ಕಡೆಯಿಂದ ಪ್ರೀತಿಯ ಧನ್ಯವಾದವನ್ನು ಹೇಳ್ತಾ ನಾವು 80ನೇ ವರ್ಷದ ಸ್ವತಂತ್ರ ಹಬ್ಬವನ್ನು ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಜೈ ಹಿಂದ್, ಜೈ ಭಾರತ್.